ತೇಲುತ್ತದೆ ಮುಳುಗುತ್ತದೆ ಬನ್ನಿ ನೋಡೋಣ. ಈಗ ಅದು ಏನಾಯಿತು? ಅದು ಮುಳುಗಿತು. ಹಾಗಾದರೆ ಅದು ಮುಳುಗುವ ಗುಂಪಿಗೆ ಸೇರುತ್ತದೆ. ಸ್ನೇಹಿತರೆ, ಇದು ಮರದ ಎಲೆ. ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆಯೋ ತೇಲುತ್ತದೆ ಬನ್ನಿ ನೋಡೋಣ. ಈಗ ಏನಾಯ್ತು ಸ್ನೇಹಿತರೆ? ಅದು ತೇಲುತ್ತಿದೆ. ಹಾಗಾದರೆ ಇದು ತೇಲುವ ಗುಂಪಿಗೆ ಸೇರುತ್ತದೆ. ಅದು ಒಣಗಿದ ಕಾಯಿ ನೀರಿನಲ್ಲಿ ಹಾಕಿದಾಗ ತೇಲುತ್ತದೆ ಮುಳುಗುತ್ತದೆ ಬನ್ನಿ ನೋಡೋಣ. ಈಗ ಅದು ಏನಾಯ್ತು? ತೇಲುತ್ತದೆ. ಹಾಗಾದರೆ ಇದು ತೇಲುವ ಗುಂಪಿಗೆ ಸೇರುತ್ತದೆ. ಸ್ನೇಹಿತರೆ, ಇದೊಂದು ಪೆನ್ಸಿಲ್. ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆ ತೇಲುತ್ತದೆ ಬನ್ನಿ ನೋಡೋಣ. ಈಗ ಏನಾಯ್ತು ಸ್ನೇಹಿತರೆ? ಅದು ಮುಳುಗಿತು. ಹಾಗಾದರೆ ಇದು ಮುಳುಗುವ ಗುಂಪಿಗೆ ಸೇರುತ್ತದೆ. ಸ್ನೇಹಿತರೆ, ಪ್ಲಾಸ್ಟಿಕ್ ಟೋಪನ್. ಇದು ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆ ತೇಲುತ್ತದೆ ಬನ್ನಿ ನೋಡೋಣ. ಈಗ ಅದು ಏನಾಯ್ತು? ತೇಲಿತು. ಹಾಗಾದರೆ ತೇಲುವ ಗುಂಪಿಗೆ ಸೇರುತ್ತದೆ. ಸ್ನೇಹಿತರೆ, ಇದೊಂದು ಕಬ್ಬಿಣದ ಮೊಳೆ. ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆ ತೇಲುತ್ತದೆ ಬನ್ನಿ ನೋಡೋಣ. ಈಗ ಏನಾಯ್ತು ಸ್ನೇಹಿತರೆ? ಅದು ಮುಳುಗಿತು. ಹಾಗಾದರೆ ಇದು ಮುಳುಗುವ ಗುಂಪಿಗೆ ಸೇರುತ್ತದೆ. ಇಲ್ಲಿಯವರೆಗೆ ನಾವು ಮುಳುಗುವ ತೇಲುವ ವಸ್ತುಗಳ ಬಗ್ಗೆ ತಿಳಿದೆವು. ಈಗ ವಿಲೀನವಾಗದ ವಸ್ತುಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಇದು ಮಜ್ಜಿಗೆ. ನೀರಿನಲ್ಲಿ ಹಾಕಿದಾಗ ವಿಲೀನವಾಗುತ್ತದೆಯೋ ಅಥವಾ ಆಗುವುದಿಲ್ಲ ಬನ್ನಿ ನೋಡೋಣ.